Okay, in the previous video we were discussing about residential status, and I told you an individual could have two basic residential status. One is they could be resident or they could be non-resident. Resident ಅಥವಾ non-resident ಅಂತ ಹೇಗೆ ಡಿಸೈಡ್ ಮಾಡ್ತೀವಿ? I told you there are basic conditions which need to be fulfilled. Okay, and I also told you what are the basic conditions. I told you an individual, if he stays for at least 182 days in the previous year or 60 days in the previous year and 365 days in 4 years preceding the previous year, then he is called a resident in India. ಆ ಎರಡು ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಅವ್ರನ್ನ ರೆಸಿಡೆಂಟ್ ಅಂತೀವಿ, ಇಲ್ಲ ಅಂದರೆ ಅವ್ರು ನಾನ್ ರೆಸಿಡೆಂಟ್ ಅಂತ ಹೇಳಿದೆ. Okay, all those who haven't followed, please go back to the video and watch it again. Two basic conditions, either of it ಎರಡರಲ್ಲಿ ಯಾವುದಾದ್ರೂ ಫುಲ್ಫಿಲ್ ಮಾಡಿದ್ರು ಅವ್ರು ರೆಸಿಡೆಂಟ್ ಆಗ್ತಾರೆ, ಇಲ್ಲ ಅಂದರೆ ನಾನ್ ರೆಸಿಡೆಂಟ್. ಫಸ್ಟ್ ಕಂಡೀಷನ್, he should be in India for a period of at least 182 days or more. ಪ್ರೀವಿಯಸ್ ಇಯರಲ್ಲಿ 182 ಡೇಸ್ ಇರಲೇಬೇಕು ಅಟ್ಲೀಸ್ಟ್, ಅಥವಾ ಪ್ರೀವಿಯಸ್ ಇಯರಲ್ಲಿ 60 ಡೇಸ್ ಇದ್ದು ಅದಕ್ಕೆ ಮುಂಚಿನ 4 ಪ್ರೀವಿಯಸ್ ಇಯರಲ್ಲಿ ಒಟ್ಟು 365 ಡೇಸ್ ಇದ್ದರೂ ಆಯಿತು. ಎರಡರಲ್ಲಿ ಯಾವ ಕಂಡೀಷನ್ ಫುಲ್ಫಿಲ್ ಮಾಡಿದ್ರು he becomes a resident, otherwise he is a non-resident. Now this basic condition, ಇದನ್ನು ಸೆಕ್ಷನ್ 6ಅಲ್ಲಿ ಬೇಸಿಕ್ ಕಂಡೀಷನ್ಸ್ ಅಂತ ಕರಿತೀವಿ. ಈ ಬೇಸಿಕ್ ಕಂಡೀಷನ್ಸ್ಗೆ there are certain exceptions, ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. Now what are the exceptions? In case an assessee who is an Indian citizen, he leaves India for employment purpose or a crew of an Indian ship. ಯಾರಾದರೂ ಇಂಡಿಯನ್ ಸಿಟಿಸನ್ ಜ್ಞಾಪಕ ಇರಲಿ, ನಾನು ನಿಮಗೆ ಇದನ್ನು ಕೂಡ ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇಂಡಿಯನ್ ಸಿಟಿಸನ್ ಇಫ್ ಈಸ್ ಲೀವಿಂಗ್ ಇಂಡಿಯಾ ಫಾರ್ ಎಂಪ್ಲಾಯ್ಮೆಂಟ್ ಪರ್ಪಸ್ಗೋಸ್ಕರ ಇಂಡಿಯಾನ ಬಿಟ್ಟರೆ, ಅಥವಾ ಯಾವುದಾದ್ರೂ ಶಿಪ್ನ ಕ್ರೂ ಅಂದರೆ ದ ಪೀಪಲ್ ಹೂ ಮ್ಯಾನೇಜ್ ದ ಶಿಪ್, ಆ ಪೋಸ್ಟಲ್ಲಿ ಕೂಡ ಇಫ್ ಈಸ್ ಲೀವಿಂಗ್ ಇಂಡಿಯಾ, ದೆನ್ ಅವ್ರಿಗೆ ಎರಡನೇ ಕಂಡೀಷನ್ ಇರಲ್ಲ, ಅವ್ರಿಗೆ ಫಸ್ಟ್ ಕಂಡೀಷನ್ ಮಾತ್ರ ಅಪ್ಲಿಕಬಲ್. ಈ ಶುಡ್ ಬಿ ಇನ್ ಇಂಡಿಯಾ ಫಾರ್ ಅ ಪೀರಿಯಡ್ ಆಫ್ 182 ಡೇಸ್. ಆ ಕಂಡೀಷನ್ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಆ ಕಂಡೀಷನ್ ಇದ್ದರೆ ಅವ್ರು ರೆಸಿಡೆಂಟ್, ಇಲ್ಲ ಅಂದರೆ ಅದು ನಾನ್ ರೆಸಿಡೆಂಟ್ ಅಂತ. ಓಕೆ, ದೆನ್ ಸೆಕೆಂಡ್ ಪರ್ಸನ್ ಇಸ್ ಅ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಹೂ ಕಮ್ಸ್ ಟು ಇಂಡಿಯಾ ಆನ್ ಅ ವಿಸಿಟ್. ಯಾರಾದರೂ ಇಂಡಿಯನ್ ಒರಿಜಿನ್ ಅಂದರೆ ಅವರ ತಂದೆ ತಾಯಿ ಅಥವಾ ಅವರ ಗ್ರ್ಯಾಂಡ್ ಪೇರೆಂಟ್ಸ್, ಅವರ ಪೇರೆಂಟ್ಸ್ ಅಥವಾ ಅವ್ರ ಗ್ರ್ಯಾಂಡ್ ಪೇರೆಂಟ್ಸಲ್ಲಿ ಯಾರಾದರೂ ಇಂಡಿಯನ್ ಬಾರ್ನ್ ಆಗಿದ್ದರೆ ಅವ್ರನ್ನ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತ ಕರಿತೀವಿ. ಇಫ್ ಹಿ ಕಮ್ಸ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಫಾರ್ ಅ ವಿಸಿಟ್, ದೆನ್ ಆಲ್ಸೋ ಸೆಕೆಂಡ್ ಬೇಸಿಕ್ ಕಂಡೀಷನ್ ಇಸ್ ನಾಟ್ ಅಪ್ಲಿಕಬಲ್. ಅವ್ರಿಗೆ ಫಸ್ಟ್ ಕಂಡೀಷನ್ ಮಾತ್ರ ಅಪ್ಲೈ ಆಗುತ್ತೆ. ಸೊ ರಿಮೆಂಬರ್, ಇವೆರಡೂ ಕಂಡೀಷನಲ್ಲಿ ಅ ಪರ್ಸನ್ ಹೂ ಇಸ್ ಲೀವಿಂಗ್ ಇಂಡಿಯಾ ಫಾರ್ ಎಂಪ್ಲಾಯ್ಮೆಂಟ್ ಪರ್ಪಸ್ ಆರ್ ಆಸ್ ಅ ಕ್ರೂ ಮೆಂಬರ್ ಆಫ್ ಎನ್ ಇಂಡಿಯನ್ ಶಿಪ್ and a person of an Indian origin who is coming to India for a visit, ಇವರಿಬ್ರಿಗೂ ಇರೋದು ಒಂದೇ ಬೇಸಿಕ್ ಕಂಡೀಷನು. ಅವ್ರು 182 ಡೇಸ್ ಇರಲೇಬೇಕು ಪ್ರೀವಿಯಸ್ ಇಯರಲ್ಲಿ, ಇದ್ದರೆ ಮಾತ್ರ ಅವರು ರೆಸಿಡೆಂಟ್, ಇಲ್ಲ ಅಂದರೆ ಅವರು ನಾನ್ ರೆಸಿಡೆಂಟ್. ಓಕೆ, ಇವರಿಬ್ರಿಗೂ ಒಂದೇ ಕಂಡೀಷನ್ ಅಪ್ಲೈ ಆಗೋದು. ಓಕೆ, ಕೀಪ್ ದಟ್ ಇನ್ ಮೈಂಡ್. ನಾವು ಅಪಾರ್ಟ್ ಫ್ರಮ್ ದಿಸ್, ಒಂದು ಸರಿ ಈಗ ರೆಸಿಡೆಂಟ್ ಅಂತ ಆದರು, ನಾನ್ ರೆಸಿಡೆಂಟ್ ಆದರೆ ಅಲ್ಲಿಗೆ ಬಿಟ್ಬಿಡಿ. ರೆಸಿಡೆಂಟ್ ಆದರು ಅಂದರೆ ಬೇಸಿಕ್ ಕಂಡೀಷನ್ಸಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿದ್ರು ಅಂದರೆ ಆಗ ಅವರು ಹಿ ಕುಡ್ ಬಿ ಅ ಆರ್ಡಿನರಿ ರೆಸಿಡೆಂಟ್ ಆರ್ ಅ ನಾಟ್ ಆರ್ಡಿನರಿ ರೆಸಿಡೆಂಟ್. ಸೊ ಅ resident could be an ordinary resident or a not ordinary resident. ಓಕೆ, ಇಂಡಿವಿಜುವಲು ಇಲ್ಲ ರೆಸಿಡೆಂಟ್ ಆಗ್ಬೋದು, ಇಲ್ಲ ನಾನ್ ರೆಸಿಡೆಂಟ್ ಆಗ್ಬೋದು. ನಾನ್ ರೆಸಿಡೆಂಟ್ ಆದರೆ ನಿಮಗೇನು ಇಶ್ಯೂಸ್ ಇಲ್ಲ, ಬಿಟ್ಬಿಡಿ, ನಾನ್ ರೆಸಿಡೆಂಟ್ ಅಂತ ಹೇಳ್ಬಿಟ್ಟು. ರೆಸಿಡೆಂಟ್ ಆದರೆ ಇಫ್ ಯು ಬಿಕಮ್ಸ್ ಅ ರೆಸಿಡೆಂಟ್, then you will have to check and see if he is a ordinary resident or a not ordinary resident. ಇದನ್ನು ಹೆಂಗೆ ಚೆಕ್ ಮಾಡ್ತೀರಾ? For this what we use are additional conditions. ಓಕೆ, ಇದನ್ನು ಡಿಟರ್ಮೈನ್ ಮಾಡೋದು ನಾವು ಅಡಿಷ್ನಲ್ ಕಂಡೀಷನ್ಸ್ನ ಯೂಸ್ ಮಾಡಿ. ಹಾಗಾದರೆ ಈ ಅಡಿಷ್ನಲ್ ಕಂಡೀಷನ್ಸ್ ಏನು? ಅಡಿಷ್ನಲ್ ಕಂಡೀಷನ್ ನಂಬರ್ 1, he should be a resident in India for at least 2 or more years out of
10 years preceding the relevant previous year. ಅಂದರೆ ಈ ಅಸೆಸಿ ಬಂದು ನಿಮ್ಮ 10 ವರ್ಷಗಳ ಪೀರಿಯಡಲ್ಲಿ, ಅಂದರೆ ನಿಮ್ಮ ಪ್ರೀವಿಯಸ್ ಇಯರ್ ಬಿಟ್ಟು ಹಿಂದಿನ 10 ವರ್ಷದ ಪೀರಿಯಡಲ್ಲಿ ಯಾವುದಾದ್ರೂ 2 ವರ್ಷ ರೆಸಿಡೆಂಟ್ ಆಗಿರಬೇಕು. ರೆಸಿಡೆನ್ಷಿಯಲ್ ರೂಲ್ಸ್ ಏನು ಚೇಂಜ್ ಆಗಲ್ಲ, ಅದೇ 182 ಡೇಸು ಅಥವಾ 60 ಡೇಸ್ ಆ್ಯಂಡ್ 365 ಡೇಸ್ ಅದೇ ರೂಲ್ಸ್. ಈ 10 ವರ್ಷಗಳ ಪೀರಿಯಡಲ್ಲಿ ಯಾವುದಾದ್ರೂ 2 ವರ್ಷ ಅವರು ಈ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿರಬೇಕು. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, he should be in India for at least 730 days in 7 years preceding the relevant previous year. Okay, he should be in India for a period of at least 730 days in 7 years preceding the relevant previous year. So previous yearನ ಬಿಟ್ಟು ಹಿಂದಿನ 7 ವರ್ಷಗಳಲ್ಲಿ ಅವರು ಕಡಿಮೆ ಅಂದರೆ 770 ದಿನ ಇರಬೇಕು. ಓಕೆ, ಸೊ 2 ಅಡಿಷನಲ್ ಕಂಡೀಷನು. ಒಂದು, out of 10 preceding previous years he should be resident in at least 2, and second condition is he should be in India for a period of at least 730 days during the 7 years preceding the relevant previous year. ಈ ಎರಡೂ ಕಂಡೀಷನ್ನ ನಾವು ಅಡಿಷನಲ್ ಕಂಡೀಷನ್ ಅಂತ ಕರಿತೀವಿ. ಓಕೆ, ಈಗ ಈ ಎರಡೂ ಕಂಡೀಷನ್ನ ಯಾರು ಫುಲ್ಫಿಲ್ ಮಾಡ್ತಾರೆ? ನಾನು ನಿಮ್ಗೆ ಹೇಳಿದ್ನಲ್ಲ, ರೆಸಿಡೆಂಟಲ್ಲಿ ಆರ್ಡಿನರಿ ರೆಸಿಡೆಂಟು, ನಾಟ್ ಆರ್ಡಿನರಿ ರೆಸಿಡೆಂಟು. ಸೊ ಎರಡೂ ಕಂಡೀಷನ್ನ ಫುಲ್ಫಿಲ್ ಮಾಡಿದ್ರೆ ಬೋತ್ ದ ಅಡಿಷನಲ್ ಕಂಡೀಷನ್ಸ್, ದೆನ್ ಹಿ ಬಿಕಮ್ಸ್ ಅ ಆರ್ಡಿನರಿ ರೆಸಿಡೆಂಟ್. ಎರಡರಲ್ಲಿ ಎರಡೂ ಮಾಡಲಿಲ್ಲ ಅಥವಾ ಒಂದೂ ಮಾಡಲಿಲ್ಲ, ಒಂದು ಮಾಡಿದ್ರು ಅಥವಾ ಒಂದು ಮಾಡಿಲ್ಲ, ದೆನ್ ಹಿ ಬಿಕಮ್ಸ್ ಅ ನಾಟ್ ಆರ್ಡಿನರಿ ರೆಸಿಡೆಂಟ್. ಓಕೆ, ಎರಡೂ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ಹಿ ಬಿಕಮ್ಸ್ ಅ ಆರ್ಡಿನರಿ ರೆಸಿಡೆಂಟ್. ಎರಡರಲ್ಲಿ ಒಂದು ಫುಲ್ಫಿಲ್ ಮಾಡಿಲ್ಲ ಅಥವಾ ಎರಡೂ ಮಾಡಲಿಲ್ಲ ಅಂದರೆ ಹಿ ಬಿಕಮ್ಸ್ ಅ ನಾಟ್ ಆರ್ಡಿನರಿ ರೆಸಿಡೆಂಟ್. ಓಕೆ, ಸೊ ವೆರಿ ಸಿಂಪ್ಲಿ ಪುಟ್, ಆರ್ಡಿನರಿ ರೆಸಿಡೆಂಟ್ ಅಂದರೆ he should have fulfilled one basic condition and both additional conditions. Okay, ordinary resident andre he should have fulfilled one basic condition and both additional conditions. Non-ordinary resident andre he should have fulfilled one basic condition and none or wait one ನಿಮಿಷ, not ordinary ಆರ್ಡಿನರಿ ರೆಸಿಡೆಂಟ್ ಅಂದರೆ ಒಂದು ಬೇಸಿಕ್ ಕಂಡೀಷನ್, ಬೋತ್ ಅಡಿಷನಲ್ ಕಂಡೀಷನ್ಸ್. ನಾಟ್ ಆರ್ಡಿನರಿ ರೆಸಿಡೆಂಟ್ ಆದರೆ ಒನ್ ಬೇಸಿಕ್ ಕಂಡೀಷನ್, 0 or 1 additional condition, meaning he is not satisfying both. Non-resident ಆದರೆ 0 basic conditions, additional conditioning ಬರೋದೇ ಇಲ್ಲ ಅವರು. Okay, this is how you determine. Is it clear? Ordinary resident ಅಂದರೆ he should have fulfilled one basic condition and both additional conditions. Not ordinary resident ಆದರೆ ಒಂದು basic condition and he satisfies 0 or 1 additional condition. Non-resident andre he is not satisfying any of the basic conditions. Okay, so what are the basic conditions? Remember, basic conditions bandu he should be in India for 182 days. One minute. Basic conditions bandu he should be in India for a period of 182 days in previous year, or 60 in previous year plus 365 in 4 years. Okay, ಇದು ಬೇಸಿಕ್ ಕಂಡೀಷನ್. ಇವೆರಡರಲ್ಲಿ ಒಂದಾದರೂ ಫುಲ್ಫಿಲ್ ಮಾಡಿದರೆ he becomes a resident, otherwise he is a non-resident. ಅಡಿಷನಲ್ ಕಂಡೀಷನ್ಸ್ ಏನೇನು? ಅಡಿಷನಲ್ ಕಂಡೀಷನ್ಸ್ ಬಂದು 2 out of 10 years ಅಲ್ಲಿ he should be a resident. He should be a resident, or he should be
and he should be in India for 730 days in aggregate in 7 previous year. ಈ ಪ್ರೀವಿಯಸ್ ಇಯರ್ ಬಿಟ್ಟು ಓಲ್ಡ್ ಪ್ರೀವಿಯಸ್ ಇಯರ್ಸ್, ಹಿಂದಿನ 7 ಪ್ರೀವಿಯಸ್ ಇಯರ್ಸಲ್ಲಿ ಶುಡ್ ಬಿ ಇನ್ ಇಂಡಿಯಾ ಫಾರ್ 730 ಡೇಸ್. ಈ ಇಷ್ಟು ರೂಲ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರಾಬ್ಲಮ್ ನೆಕ್ಸ್ಟ್ ಕ್ಲಾಸಿಂದ ಮಾಡೋಣ.